ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ನೋಡೋಣ ಬನ್ನಿ. ಮುಂದುವರಿದ ಭಾಗ. 4 ದೂರಗಾಮಿ ಅಶ್ವಗಳೊಂದಿಗೆ ಕೃಷ್ಣನ ರಥವನ್ನು ತರುವಂತೆ ಅರ್ಜುನ ಸುಭದ್ರೆಗೆ ತಿಳಿಸಿದ. ಜೊತೆಗೆ ಹೇರಳವಾಗಿ ಶಸ್ತ್ರಾಸ್ತ್ರಗಳನ್ನು ತರುವಂತೆಯೂ ಸೂಚಿಸಿದ. ಯಾರಾದರೂ ಕೇಳಿದರೆ ಧಾರ್ಮಿಕ ಕಾರ್ಯಗಳಿಗೆ ಅವುಗಳ ಅಗತ್ಯವಿದೆ ಎಂದು ತಿಳಿಸುವಂತೆ ಸೂಚಿಸಿದ. ಸುಭದ್ರೆ ಅರಮನೆಗೆ ಹೋದಳು. ಅರಮನೆಯ ಕಾವಲು ಪಡೆಗಳಿಗೆ ತಾನು ಧಾರ್ಮಿಕ ಕಟ್ಟಳೆಯೊಂದರ ಸಮಾರೋಪ ಸಮಾರಂಭಕ್ಕೆ ಹೋಗಬೇಕಾಗಿದೆ ಎಂದು ತಿಳಿಸಿದಳು. ಕೃಷ್ಣನ ರಥವನ್ನು ಅವನಿಗೆ ಪ್ರಿಯವಾದ ಅಶ್ವಗಳೊಂದಿಗೆ ಸಜ್ಜುಗೊಳಿಸಿ ಎಂದು ಆದೇಶಿಸಿದಳು. ಅವಳು ರಥದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇರಿಸಿದಳು. ನಂತರ ರಥವೇರಿ ಅರ್ಜುನ ಕಾಯುತ್ತಿದ್ದ ಸ್ಥಳಕ್ಕೆ ರಥ ಓಡಿಸಿದಳು. ರಥವನ್ನು ಓಡಿಸುವುದರಲ್ಲಿ ಅವಳು ಪರಿಣತಳಿದ್ದಳು. ಆ ವೇಳೆಗೆ ಅರ್ಜುನ ರಾಜನ ಪೋಷಾಕುಗಳನ್ನು ಧರಿಸಿ ಸಿದ್ಧನಾಗಿದ್ದ. ಅವನು ಕೈಯಲ್ಲಿ ಬಿಲ್ಲು ಬಾಣ ಹಿಡಿದು ರಥವೇರಿ ಕುಳಿತ. ಸುಭದ್ರೆ ಪೂಜಾದಿ ಕಾರ್ಯಗಳನ್ನು ನಡೆಸಿದಳು. ಅನಂತರ ಅವರಿಬ್ಬರು ಹೊರಟರು. ಸುಭದ್ರೆಯ ಸಾರಥಿಯಾದಳು. ಏತನ್ಮಧ್ಯೆ ಅರಮನೆಯಲ್ಲಿದ್ದ ಸುಭದ್ರೆಯ ಸಖಿಯರಿಗೆ ಏನೆಲ್ಲ ನಡೆಯುತ್ತಿದೆ ಎಂಬುದರ ಅರಿವಾಯಿತು. ಕೆಲವರು ಸುಭದ್ರೆಗೆ ಶುಭ ಕೋರಿದ್ದರು. ರಥ ಚಲಿಸಿದ ನಂತರ ಅರಮನೆಯ ಪರಿವಾರಕ್ಕೆ ಅರ್ಜುನನೊಂದಿಗೆ ಸುಭದ್ರೆಯು ಹೊರಟಿದ್ದಾಳೆಂಬುದು ಅರಿವಿಗೆ ಬಂತು. ಅವರು ರಥವನ್ನು ಸುತ್ತುವರೆದು ಅರ್ಜುನನನ್ನು ತಡೆಯುವ ಪ್ರಯತ್ನ ಮಾಡಿದರು. ಅರ್ಜುನ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆಂದು ಗದ್ದಲವೆಬ್ಬಿಸಿದರು. ಅವರಿಗೆ ಹಾನಿಯುಂಟು ಮಾಡುವ ಇಚ್ಛೆ ಅರ್ಜುನನಿಗಿರಲಿಲ್ಲ. ಆದ್ದರಿಂದ ಕಟ್ಟಡಗಳ ಮೇಲೆ ಬಾಣಗಳ ಮಳೆಗರೆದು ಅವರೆಲ್ಲರನ್ನು ಎದುರಿಸಿದ. ನಗರದ ರಕ್ಷಣೆಗಾಗಿ ಕೃಷ್ಣನು ವಿಪ್ರತುಶ್ರವ ಎಂಬ ಸೇನಾ ದಂಡನಾಯಕನನ್ನು ನೇಮಿಸಿದ್ದನು. ಈ ಸೇನಾ ನಾಯಕನ ಅಧೀನದಲ್ಲಿ ಸಶಕ್ತ ಸೇನಾಪಡೆ ಇತ್ತು. ಗಲಭೆ ಗದ್ದಲಗಳ ಸುಳಿವು ಹೊತ್ತಿದ್ದೇ ತಡ ವಿಪ್ರತುಶ್ರವ ಸೇನಾಪಡೆಗಳೊಂದಿಗೆ ಸ್ಥಳಕ್ಕೆ ಧಾವಿಸಿ ಬಂದ. ಸ್ಫುರದ್ರೂಪಿಯೂ ಅದಮ್ಯನೂ ಆದ ಅರ್ಜುನನನ್ನು ಕಂಡು ಯಾದವ ಸೇನೆ ನಿಬ್ಬೆರಗಾಯಿತು. ಸುಭದ್ರೆ ಅರ್ಜುನನಿಗೆ ಹೇಳಿದಳು, ರಣರಂಗದಲ್ಲಿ ನಿನ್ನ ರಥದ ಸಾರಥ್ಯ ವಹಿಸಬೇಕೆಂಬುದು ನನ್ನ ಬಹುದಿನದ ಬಯಕೆಯಾಗಿದೆ. ಈಗ ನನ್ನ ಬಯಕೆ ಈಡೇರಲಿದೆ. ಹೌದೇ? ಹಾಗಿದ್ದರೆ ರಥದ ಸಾರಥ್ಯ ವಹಿಸಿಕೋ. ರಥವನ್ನು ನೇರವಾಗಿ ಯಾದವ ಸೇನೆಯತ್ತ ಓಡಿಸು ಎಂದ ಅರ್ಜುನ. ಯಾದವ ಸೇನೆ ರಥಕ್ಕೆ ಮುತ್ತಿಗೆ ಹಾಕಿ ಅವರ ಮೇಲೆ ಬಾಣಗಳ ಮಳೆ ಕರೆಯಿತು. ಅರ್ಜುನ ಅವರ ದಾಳಿಯನ್ನು ಎದುರಿಸಿ ಪ್ರತಿ ದಾಳಿ ನಡೆಸಿದ. ಯಾದವ ಸೇನೆಯ ಮುಕುಟಗಳನ್ನು ಶಿರಸ್ತ್ರಾಣಗಳನ್ನು ನೆಲಕ್ಕುರುಳಿಸಿದ. ರಥದ ಗಾಲಿಯ ಅಚ್ಚುಗಳನ್ನು ಧ್ವಂಸಗೈದ. ಆದರೆ ಯಾದವ ಸೇನೆಗೆ ದೈಹಿಕ ಅಪಾಯವನ್ನೇನೂ ಮಾಡಲಿಲ್ಲ. ಸುಭದ್ರೆ ಅರ್ಜುನನ ಪ್ರಾವೀಣ್ಯ ಕಂಡು ಮಹದಾನಂದಪಟ್ಟಳು. ವಿಪ್ರತುಶ್ರವ ಹೋರಾಟ ನಿಲ್ಲಿಸುವಂತೆ ತನ್ನ ಸೇನೆಗೆ ಆದೇಶಿಸಿದ. ಅರ್ಜುನನ ಬಳಿಗೆ ಹೋದ. ಅರ್ಜುನನನ್ನು ಆಲಂಗಿಸಿ ವಿಪ್ರತುಶ್ರವ ಹೇಳಿದ, ಅರ್ಜುನ, ಕೃಷ್ಣ ನನಗೆ ಎಲ್ಲವನ್ನು ಅರುಹಿದ್ದಾನೆ. ನಿನಗೆ ನೆರವಾಗಲೆಂದೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಅಲ್ಲದೆ ಅವನು ನಿನಗಾಗಿ ಆಯುಧಗಳಿರುವ ಈ ಬೃಹತ್ ರಥವನ್ನು ಸಜ್ಜುಗೊಳಿಸಿದ್ದಾನೆ. ಅರ್ಜುನನಿಗೆ ಪರಮಾನಂದವಾಯಿತು. ಅವನು ಮಿರುಗುವ ಪೋಷಾಕುಗಳನ್ನು, ಕೃಷ್ಣನು ಆಯ್ಕೆ ಮಾಡಿದ್ದ ರಕ್ಷಾ ಕವಚವನ್ನು ಧರಿಸಿದ. ನಂತರ ಸುಭದ್ರೆಯೊಂದಿಗೆ ಹೊಸ ರಥವನ್ನೇರಿ ಅಲ್ಲಿಂದ ನಿರ್ಗಮಿಸಿದ. ವಾಸ್ತವವಾಗಿ ನಡೆದ ಘಟನೆಗಳನ್ನು ಅರಿಯದ ಕೆಲವು ಸೈನಿಕರು ದ್ವಾರಕೆಗೆ ತೆರಳಿ ಅರ್ಜುನ ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗಿದ್ದಾನೆಂದು ಅಧಿಕಾರಿಯೊಬ್ಬನಿಗೆ ದೂರು ಸಲ್ಲಿಸಿದರು. ಅಧಿಕಾರಿ ಯುದ್ಧ ಕಹಳೆ ಮೊಳಗಿಸಿದ ತಕ್ಷಣವೇ ಯಾದವ ನಾಯಕರು ಯುದ್ಧ ಸನ್ನದ್ಧರಾದರು. ಬಲರಾಮ ಸ್ಥಳಕ್ಕೆ ಧಾವಿಸಿ ಬಂದ. ಕೃಷ್ಣನ ಆಣತಿ ಇಲ್ಲದೆ ನೀವುಗಳೇ ಏಕೆ ತೀರ್ಮಾನ ಕೈಗೊಂಡಿರಿ ಎಂದು ಯಾದವ ನಾಯಕರನ್ನು ತರಾಟೆಗೆ ತೆಗೆದುಕೊಂಡ ಬಲರಾಮ. ಕೃಷ್ಣ ಪ್ರತಿಕ್ರಿಯಿಸಿಲ್ಲ. ಅವನು ವಿವೇಕಶಾಲಿ. ಮೊದಲು ಕೃಷ್ಣನೊಂದಿಗೆ ಸಮಾಲೋಚಿಸೋಣ ಎಂದವನೇ ಬಲರಾಮ ಸಭೆ ಕರೆದ. ಸಭೆಯಲ್ಲಿ ಅವನು ಹೇಳಿದ, ಕೃಷ್ಣ, ನಿನ್ನಿಂದಾಗಿ ಅರ್ಜುನನನ್ನು ಆಧರಿಸಿ ಚೆನ್ನಾಗಿ ನೋಡಿಕೊಂಡೆವು. ಅವನು ನಮ್ಮ ಗೌರವಾದರಗಳಿಗೆ ಅರ್ಹನಲ್ಲ. ಅವನು ಮಾಡಿರುವ ಕೃತ್ಯ ಮರ್ಯಾದೆಗೆ ತಕ್ಕುದಾದುದಲ್ಲ. ಉದಾತ್ತನಾದ ಯಾವ ವ್ಯಕ್ತಿಯಾದರೂ ತನಗೆ ದೊರೆತ ದಯಾಮಯವಾದ ಆದರಾತಿಥ್ಯಗಳನ್ನು ಅಲಕ್ಷಿಸುವನೇ? ಅಥವಾ
ನಾವು ಅವನ ಬಂಧು ಬಾಂಧವರೆಂಬುದನ್ನು ಮರೆತು ಈ ರೀತಿ ನಮ್ಮನ್ನು ಅಪಮಾನಿಸುವನೇ? ಅವನು ನಿನ್ನನ್ನು ಲಘುವಾಗಿ ಕಂಡಿದ್ದಾನೆ. ಇದು ನಮ್ಮನ್ನು ತುಳಿದು ಧ್ವಂಸ ಮಾಡಿದಂತೆಯೇ ಕುರುವಂಶವನ್ನು ನಾನು ನಿರ್ನಾಮವಾಗಿಸುವೆ. ಕೃಷ್ಣ ಯಾದವರನ್ನುದ್ದೇಶಿಸಿ ಹೇಳಿದ, ನಾನು ನಿಮಗೆ ಮೊದಲೇ ಎಚ್ಚರಿಸಿದ್ದೆ, ಆದರೆ ನೀವು ನನ್ನ ಮಾತುಗಳನ್ನು ಕೇಳಲಿಲ್ಲ. ಈಗಲಾದರೂ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳಿ. ನಾನು ಹೇಳುವುದು ನ್ಯಾಯಸಮ್ಮತವಾದುದು. ಅರ್ಜುನ ನಮ್ಮ ಕುಟುಂಬವನ್ನು ಅವಮಾನಿಸಿಲ್ಲ. ಹೆಣ್ಣು ಮಗಳ ವಿವಾಹದಲ್ಲಿ ಒತ್ತಾಯ ಬಲಾತ್ಕಾರಗಳಿರಬಾರದು. ಶೌರ್ಯ ಸಾಹಸಗಳನ್ನು ಮೆರೆದು ವಧುವನ್ನು ಜಯಿಸುವುದು ಕ್ಷತ್ರಿಯರಿಗೆ ಯೋಗ್ಯವಾದ ನಡೆ. ಸುಭದ್ರೆ ಶೀಲಾ ಸಚ್ಚಾರಿತ್ರಿಗಳ ಭಂಡಾರವಿದ್ದಂತೆ. ಅರ್ಜುನ ಅವಳ ಪಾಣಿಗ್ರಹಣ ಮಾಡಲು ಯೋಗ್ಯನಾದವನು. ಅರ್ಜುನನನ್ನು ಮದುವೆಯಾಗುವ ಕನಸು ಕಾಣದ ಕನ್ಯೆ ಯಾರಾದರೂ ಉಂಟೆ? ಧನುರ್ವಿದ್ಯೆಯಲ್ಲಿ ನಮ್ಮಲ್ಲಿ ಯಾರು ಅವನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲರು? ಅವನು ನಮ್ಮೆಲ್ಲರನ್ನು ಪರಾಭವಗೊಳಿಸಿ ತನ್ನ ರಾಜಧಾನಿಗೆ ಹಿಂದಿರುಗಿದ್ದಾನೆ ಎಂದರೆ ಅದು ನಮಗೆಲ್ಲ ಅಪಕೀರ್ತಿ ತರುವಂತಹದ್ದು. ಅವನೊಂದಿಗಿನ ನಮ್ಮ ಸಂಬಂಧ ಕೆಡುವುದು. ಈಗಲೇ ನಾವು ಅವನಲ್ಲಿಗೆ ಹೋಗೋಣ. ಅವನನ್ನು ಭೇಟಿ ಮಾಡಿ ನಮ್ಮ ಬಾಂಧವ್ಯಗಳನ್ನು ಬಲಪಡಿಸೋಣ. ಯಾದವರ ಒಲಿಸಲಾಯಿತು. ಅವರೆಲ್ಲ ಉತ್ಸಾಹದಿಂದ ಅರ್ಜುನನನ್ನು ಭೇಟಿಯಾಗಲು ಹೊರಟರು. ಯಾದವರ ಆಗಮನದ ಸದ್ದುಗದ್ದಲ ಅರ್ಜುನನ ಕಿವಿಗೆ ಮುಟ್ಟಿತು. ಅವರು ತನ್ನ ಬೆನ್ನು ಹತ್ತಿ ಬರುತ್ತಿರಬಹುದೆಂದು ಅವನು ಭಾವಿಸಿದ. ಧನ್ಯವಾದಗಳು. ಮಹಾಭಾರತ ಮುಂದುವರಿಯಲಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.